ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೌದು ಅದ್ಕೆ, ಇವರು ಕಲ್ಕತ್ತಾದಲ್ಲಿದ್ರಂತೆ. ಇಲ್ಲಿಗ್ ಬರ್ದೆ ಇವರು ಅಲ್ಲೇ ಇದ್ದಿದ್ರೆ ಚೆನ್ನಾಗಿತ್ತು. ಕಾರಣ ಇಲ್ದೆ ಇಲ್ಲಿಗ್ ಬಂದ್ರು. ಆದ್ರೂ ನಾವ್ ಈ ತರ ಮಾತಾಡ್ಕೊಳ್ಬಾರ್ದು ಅದ್ಗೆ. ನಮ್ ಮನೇಲಿ ಬಾಡ್ಗೆಗಿದಾರಲ್ವಾ, ಅವ್ರ ಜಾತಕದಲ್ಲಿ ತೊಂದ್ರೆ ಇದೆ ಅನ್ಸತ್ತೆ. ನನ್ಗೂ ಇದು ಈಗೀಗ ಗೊತ್ತಾಗಿದ್ದು. ಹಿಂದೆ ಅವರಮ್ಮ ವಸಂತ ಅವರು ಜೈಲಿಗೆ ಕೂಡ ಹೋಗಿದ್ರಂತೆ. ಅವ್ರ ತಂದೆಯವರು ತುಂಬಾ ದಿನ ಕೋಮಾದಲ್ಲಿದ್ರಂತೆ. ಮನೇಲಿ ಮಕ್ಳ ಜೊತೆ ಸೊಸೆಯರ್ ಜೊತೆ ಯಾವಾಗ್ಲೂ ಗಲಾಟೆ ಅಂತೆ. ಹಾಗ್ ಗಲಾಟೆ ಆಗಿ ಎಲ್ಲರೂ ದೂರ ದೂರ ಹೋದ್ರಂತೆ. ಏನ್ ಮಾಡುದು ಅದಕ್ಕೆ, ಶನಿನೇ ಅವ್ರ ನೆತ್ತಿ ಮೇಲೆ ಕೂತಿರುವಾಗ. ಇಲ್ದೇ ಇದ್ರೆ ಇಷ್ಟು ವರ್ಷದಿಂದ ಲಾಭದಲ್ಲಿ ನಡೀತಿರೋ ಮಸಾಲಾ ಫ್ಯಾಕ್ಟ್ರಿನ ಮುಚ್ಚೋದು ಅಂದ್ರೇನು? ದುರಾದೃಷ್ಟವಂತರಿಗೆ ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೇದು ಅದಕ್ಕೆ. ಅವ್ರಿಗೆ ನಮ್ಮನೆ ಬಾಡಿಗೆ ಕೊಟ್ಟ ದಿನದಿಂದ ಸ್ಕೂಲ್ಗೆ ಹೋಗ್ತಿತ್ತು. ಈಗಾದ್ರೂ ಅಶುಭ ಆಗ್ತಿದೆ ಅಂತ ಅವ್ರ ಅರ್ಥ ಮಾಡ್ಕೊಂಡು ಕಲ್ಕತ್ತಾಗ ಹೊರಟೋದ್ರೆ ಚೆನ್ನಾಗಿರ್ತಾರೆ. ಇಲ್ಲ ಅಂದ್ರೆ ಇನ್ನೆಷ್ಟು ಅಪಾಯಗಳು ನಡೆಯತ್ತೋ ಏನೋ. ದುರಾದೃಷ್ಟದಲ್ಲೂ ಅದೃಷ್ಟ ಅಂದ್ರೆ ಅಶೋಕ್ ಅವ್ರದೇ ನೋಡಿ. ಅಂತ ದೊಡ್ಡ ಆಕ್ಸಿಡೆಂಟ್ ನಡೆದ್ರು ಪ್ರಾಣಾಪಾಯ ಏನೂ ಆಗಿಲ್ಲ. ಎಲ್ಲ ದೇವ್ರ ದಯೆ. ಎಷ್ಟು ಅದೃಷ್ಟ ಇದ್ರೆ ಏನ್ ಲಾಭ? ಇವ್ರ ಹತ್ರ ಬಂದಾಯ್ತಲ್ಲ, ಇನ್ನೆಲ್ಲ ದುರದೃಷ್ಟನೇ. ಆದ್ರೂ ಅದೆಲ್ಲ ನಮ್ಗೆ ಯಾಕೆ ಬಿಡಿಯತ್ಕೆ? ಅವ್ರಿಲ್ಲಿಂದ ವಾಪಸ್ ಹೋದ್ರೆ ಚೆನ್ನಾಗಿರ್ತಾರೆ. ಇಲ್ದಿದ್ರೆ ಈ ರೀತಿ ಕಷ್ಟಗಳೆಲ್ಲ ಎಷ್ಟು ಬರತ್ತೋ ಏನೋ. ಆದ್ರೂ ನಾವ್ ಈ ತರ ಎಲ್ಲ ಮಾತಾಡ್ಬಾರ್ದು ಅದ್ಗೆ. ಪಾಪ ಮನುಷ್ಯರು ಒಳ್ಳೆಯವ್ರೆ, ಆದ್ರೆ ಜಾತಕನೇ ಚೆನ್ನಾಗಿಲ್ದೇ ಇರೋದು. ಏನ್ ಮಾಡೋದು? ಇಡ್ತೀನಿ ಅದ್ಗೆ. ವೈದೇಹಿ, ತಗೋ ಆಪಲ್ಸ್, ಮಗು ಕೊಡು ಆಯ್ತಾ? ಫೋನು ನಮ್ಮ ಅತ್ತಿಗೆ ಮಾಡಿದ್ದು. ಅವಳ ಜಾತಕ ಚೆನ್ನಾಗಿಲ್ಲ ಅಂತ ಮಾತಾಡ್ಸಿದ್ದೆ. ಬರ್ತೀನಿ, ಮಗು ಹುಷಾರು. ಏನ್ರಿ, ನಾವು ಕಲ್ಕತ್ತಾಗೆ ಹೋಗ್ಬಿಡೋಣ. ಏನ್ ವೈದೇಹಿ, ವಾಪಸ್ ಹೋಗದಾ? ಹೌದು ರೀ. ಅವ್ರು ಯಾರೋ ಗೊತ್ತಿಲ್ಲ, ಆದ್ರೆ ಅವ್ರು ಹೇಳಿದ್ ನಿಜಾನೇ ಅನ್ನಿಸ್ತಿದೆ. ಹಿಂದೆ ನಾವು ಅವ್ರ ಜೊತೆಗಿದ್ದಾಗ ಏನೇನೋ ಮಾತು, ಮನಸ್ತಾಪ, ಮನಃಶಾಂತಿನೇ ಇರ್ತಿರ್ಲಿಲ್ಲ. ಇಲ್ಲಿಂದ ನಾವು ಕಲ್ಕತ್ತಾಗ ಹೋಗಿ ಉಳ್ಕೊಂಡ್ಮೇಲೆ ತುಂಬಾ ಹ್ಯಾಪಿ ಆಗಿದ್ವಿ. ಯಾವ ಟೆನ್ಷನ್ನು ಇಲ್ಲದೆ ಹಾಯಾಗಿದ್ವಿ. ಈಗ ಇಲ್ಲಿಗೆ ಬರ್ತಾ ಇದ್ದಾಗೆ ಹೀಗೆಲ್ಲ ಆಯ್ತು. ದಿನ ಅಪ್ಪ ಅಮ್ಮ ಅಂತ ಆಡ್ತಾ ಇರೋ ಮಗ ಹೀಗೆ ಹಾಸ್ಪಿಟಲಲ್ಲಿ ಮಲ್ಕೊಂಡಿದ್ದಾನೆ. ಬೇಡ ರೀ, ಇಲ್ಲಿರೋದು ಬೇಡ, ಹೊರಟು ಬಿಡೋಣ. ಇವರು ದುರಾದೃಷ್ಟವಂತರ, ಕೆಟ್ಟ ಜಾತಕದವರ ನಮಗೆ ಬೇಕಾಗಿಲ್ಲ. ಇಷ್ಟು ದಿನ ನಾವು ಹೇಗಿದ್ವೋ ಹಾಗೇ ಇದ್ರಾಯ್ತು.
ನಾವು ಹೊರಟು ಹೋಗೋಣ ರೀ. ಪ್ಲೀಸ್, ಅಲ್ಲೇ ನೆಮ್ಮದಿಯಿಂದ ಬದುಕೋಣ. ಸರಿ ವೈದೇಹಿ, ಮಮ್ಮಿ ಡ್ಯಾಡಿಗೆ ಅಖಿಲ್ಗೆ ಹೇಳಿ ಹೊರಡೋಣ. ಬೇಡ ರೀ, ಹೇಳಿದ್ರೆ ಏನಾದ್ರೂ ಮಾತು ಹೇಳಿ ಅವ್ರು ನಮ್ಮನ್ನ ತಡೆಯೋಕ್ ಪ್ರಯತ್ನ ಪಡ್ತಾರೆ. ನಮ್ಮ ಪಾಡಿಗೆ ನಾವು ಹೊರಟು ಹೋಗೋಣ. ನನಗಿಲ್ಲಿರೋದು ಬೇಕಾಗಿಲ್ಲ. ಸನ್ನಿ ಡಿಸ್ಚಾರ್ಜ್ ಆಗ್ತಿದ್ದ ಹಾಗೆ ಹೊರಟ್ಬಿಡೋಣ. ಸರಿ, ಹಾಗೆ ಮಾಡೋಣ. ಹೇಳು ವನಜಾಕ್ಷಿ. ಮೇಡಮ್, ನಿಮ್ಗೊಂದು ಗುಡ್ ನ್ಯೂಸ್. ನಿಮ್ ಪ್ಲಾನ್ ಸಕ್ಸಸ್. ನಾನ್ ಹೇಳಿದ ಮಾತು ಕೇಳಿ ನಂಬೇ ಬಿಟ್ರು. ಮನೆಯವ್ರ ಹತ್ರ ಹೇಳ್ದೆ ಹೊರಟು ಹೋಗೋದು ಅಂತ ಕೂಡ ಡಿಸೈಡ್ ಮಾಡಿದ್ದಾರೆ. ಸೂಪರ್ ಸೂಪರ್ ವನಜಾಕ್ಷಿ. ನಿನ್ಗೆ ಕೊಡ್ಬೇಕಾಗಿದ್ಕಿಂತ ಅರ್ಥ ಹೆಚ್ಚಾಗೆ ಕೊಡ್ತೀನಿ. ಹೇಳಿರೋ ಕೆಲಸ ಕರೆಕ್ಟಾಗಿ ಮಾಡಿದ್ಯಾ. ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಇಡ್ತೀನಿ ಮೇಡಮ್. ಓಕೆ. ಹೇಗಿದ್ಯಾ ಪುಟ್ಟ? ಚೆನ್ನಾಗಿದ್ದೀನಿ ಅಜ್ಜಿ. ನಿನಗ್ ಬೇಗ ಗುಣ ಆದ್ರೆ ನಿಮ್ ಚಿಕ್ಕಮ್ಮ 108 ಉರುಳು ಸೇವೆ ಮಾಡ್ತೀನಿ. ಎಲ್ಲಿಗೂ ಹೋಗಲ್ಲ. ಹೋಗಲ್ಲ ಕಂದ, ನೀನ್ ಎಲ್ಲೂ ಹೋಗಲ್ಲ. ನಮ್ ಜೊತೆಲೇ ಇರ್ತ್ಯಾ. ನಿಜವಾಗ್ಲೂನಾ? ಹೌದು ಪುಟ್ಟ. ಮಮ್ಮಿ, ಡ್ಯಾಡಿ, ನೀವೆಲ್ಲ ನಮ್ ಜೊತೆ ಇಲ್ಲೇ ಇರ್ತೀರಾ. ಇಲ್ಲ, ಇರಬಾರ್ದು. ಇವ್ರ ಜೊತೆ ಇರಬಾರ್ದು. ಇವ್ರ ಜೊತೆ ಇಲ್ಲೇ ಇದ್ರೆ ಸನ್ನಿಗಿನ್ ಎಷ್ಟು ಕಷ್ಟ ಬರುತ್ತೋ ಏನೋ. ಏನ್ ಅಶೋಕ್, ನೀವಿಬ್ರು ಯಾಕೆ ಹೇಗಿದ್ದೀರಾ? ಹೇಗಿದೀವಿ ಮಮ್ಮಿ? ಏನು ಇಲ್ಲ ಅತ್ತೆ. ಮಗು ಹುಷಾರಾಗಿದ್ದಕ್ಕೆ ಸಂತೋಷವಾಗಿರ್ಬೇಕಾಗಿದ್ ನೀವು ಹೀಗೆ ಡಲ್ ಆಗಿದ್ದೀರಲ್ಲ. ಅಂದ್ರೆ ಇನ್ನೂ ಹಾಸ್ಪಿಟ್ಲಲ್ಲೇ ಇದೀವಲ್ಲ, ಮನೆಗೆ ಹೋಗಿಲ್ವಲ್ಲ ಅಂತ. ಹೋಗೋಣ ಕಣಪ್ಪ. ಇವತ್ತೋ ನಾಳೆನೋ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತೀವಿ ತಾನೆ. ಔಟ್ ಆಫ್ ಡೇಂಜರ್ ಅಂತ ಡಾಕ್ಟರ್ ಹೇಳಿದ್ರಲ್ವಾ ಅಣ್ಣ, ಇನ್ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಏನಿಲ್ವೋ? ಏನಿಲ್ಲ ಇದೆ. ಏನೋ ಇದೆ. ಯಾವುದೋ ವಿಷಯಕ್ಕೋ ನೀವಿಬ್ರು ತುಂಬಾ ಒದ್ದಾಡ್ತಿದ್ದೀರಾ ಬಾವಾ. ಒದ್ದಾಡೋದು ಅಂದ್ರೆ ಏನಿಲ್ಲ ಅಮ್ಮ, ಸನ್ನಿ ಬಗ್ಗೆನೇ, ಅವನ ಆರೋಗ್ಯದ ಬಗ್ಗೆ ಟೆನ್ಷನ್ ಆಗ್ತಿದೆ ಅಷ್ಟೇ. ಸನ್ನಿ ಆರೋಗ್ಯದ ಬಗ್ಗೆ
ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಬಾವಾ. ಕೃಷ್ಣನ್ ದಯೆಯಿಂದ ಅಪಾಯ ಕಳೀತಲ್ಲ, ಧೈರ್ಯವಾಗಿರಿ. ಆಯ್ತು ಶ್ಯಾಮ, ಧೈರ್ಯವಾಗಿರ್ತೀವಿ. Excuse me. Very good morning. Hi Putta. ಹಾಯ್ ಡಾಕ್ಟರ್ ಅಂಕಲ್. How are you? ಫೈನ್ ಅಂಕಲ್. Good. Very good. ರಿಪೋರ್ಟ್ ಬಂತಾ? ರಿಪೋರ್ಟ್ ಎಲ್ಲ ನಾರ್ಮಲ್ ಆಗೇ ಇದೆ. ನಿಮ್ಮ ಮಗು ಬಗ್ಗೆ 1% ಕೂಡ ಭಯಪಡೋ ಅಗತ್ಯ ಇಲ್ಲ. ನಾಳೆನೇ ಮಗುನ ಡಿಸ್ಚಾರ್ಜ್ ಮಾಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಬಟ್ ಒನ್ ಥಿಂಗ್, ಬಾಬು ಆಕ್ಟಿವ್ ಆಗಿದ್ದಾನೆ ಅಂತ ನಾಳೆಯಿಂದನೇ ಸ್ಕೂಲಿಗೆ ಕಳಿಸ್ಬಾರ್ದು. ಮಿನಿಮಮ್ 1 ವೀಕ್ ರೆಸ್ಟ್ ತಗೋಬೇಕು. ಓಕೆ ಡಾಕ್ಟರ್. 1 ಮಂತ್ಗೆ ಮೆಡಿಸಿನ್ ಬರ್ಕೊಡ್ತೀನಿ. 1 ಮಂತ್ ಆದಮೇಲೆ ಒಂದ್ಸಲಿ ಚೆಕಪಿಗೆ ಬನ್ನಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಇಟ್ಸ್ ಓಕೆ. ಈಗ ಸಮಾಧಾನ ಆಯ್ತಾ ಅಕ್ಕ? ಸಮಾಧಾನ ಆಯ್ತಮ್ಮ, ಸಮಾಧಾನ ಆಯ್ತು. ಶ್ಯಾಮ, ಶ್ಯಾಮ, ಯಾಕೆ ಹಾಗಿದ್ಯಾ? ವೈದೇಹಿ ಅಕ್ಕ ಅವ್ರು ಬಂದಿದ್ದಕ್ಕೆ ಖುಷಿ ಆದ್ರೂ ಅವ್ರನ್ನ ಹಾಸ್ಪಿಟ್ಲಿಂದ ಮನೆ ಕರ್ಕೊಂಡ್ ಬರೋದು ತುಂಬಾ ನೋವು ಆಗ್ತಿದೆ. ಈ ಆಕ್ಸಿಡೆಂಟ್ ಏನಾದ್ರೂ ನಡೀದೇ ಇದ್ದಿದ್ರೆ ಇವತ್ ನಾವೆಲ್ಲರೂ ಸೇರಿ ಸಂತೋಷವಾಗಿರ್ಬೋದಿತ್ತು. ಹೌದು ಶ್ಯಾಮ, ಬಂದ ತಕ್ಷಣನೇ ಅಣ್ಣ ಅವ್ರಿಗೆ ಹೀಗಾಗಿದ್ದು ತುಂಬಾ ನೋವಾಗ್ತಾ ಇದೆ. ನಮ್ ಟೈಮ್ ಚೆನ್ನಾಗಿಲ್ಲ ಅನ್ಸತ್ತೆ, ಏನ್ ಮಾಡೋದು? ನಡೆದಿದ್ದನ್ನ ನಾವು ಸರಿ ಮಾಡಕ್ಕಾಗಲ್ಲ ಅಲ್ವಾ? 2 ದಿನ ಕಳೆದ್ರೆ ಎಲ್ಲ ಸರಿ ಹೋಗುತ್ತೆ. ನಡಿ. ಇದೇನಿದು? ಅಣ್ಣ, ಅಣ್ಣ, ಯಾರು ಇಲ್ವಲ್ಲ ರೀ ಇಲ್ಲಿ. ನಡಿ ರಿಸೆಪ್ಷನ್ ಅಲ್ಲಿ ಕೇಳೋಣ. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್, ಮಗುದು ಆಕ್ಸಿಡೆಂಟ್ ಕೇಸ್ ಇತ್ತಲ್ಲ, ಅವ್ರೆಲ್ಲಿ ಹೋದ್ರು? ಅವ್ರು ಅವಾಗ್ಲೇ ಡಿಸ್ಚಾರ್ಜ್ ಮಾಡ್ಕೊಂಡು ಹೋದ್ರು ಸರ್. ಡಿಸ್ಚಾರ್ಜ್ ಮಾಡ್ಕೊಂಡು ಹೊರಟು ಹೋದ್ರಾ? ಹೌದು ಸರ್. ಎಲ್ಲಿಗೆ ಹೋದ್ರು? ಏನು ಅದೆಲ್ಲ ಗೊತ್ತಿಲ್ಲ ಸರ್. ಈಗಲೇ ಒಂದು 20 ನಿಮಿಷಕ್ಕೆ ಮುಂಚೆ ಹೊರಟ್ರು. ಇದೇನ್ರಿ, ನಾವು ಬರ್ತೀವಿ ಅಂತ ಹೇಳಿದ್ವಲ್ಲ. ಒಂದ್ಸಲ ಫೋನ್ ಮಾಡಿ ನೋಡಿ. ಸರಿ. ಏನಾಯ್ತು? ಅಣ್ಣ ಕಾಲ್ ಕಟ್ ಮಾಡ್ತಾ ಇದ್ದಾನೆ. ಕಟ್ ಮಾಡ್ತಿದಾರಾ? ವೈದೇಹಿ ಅಕ್ಕಂಗೆ ಕಾಲ್ ಮಾಡಿ ನೋಡಿ. ಹಾ ಸರಿ. ಅದಕ್ಕೆ ಕೂಡ ಕಾಲ್ ಕಟ್ ಮಾಡ್ತಿದ್ದಾರೆ ಶ್ಯಾಮ. ಎಲ್ಲಿಗೆ ಹೋಗಿರ್ತಾರೆ? ಡೈರೆಕ್ಟ್ ಆಗಿ ನಮ್ಮನೆಗೆ ಹೋಗಿರ್ತಾರೋ ಏನೋ. ನಾವು ಬರ್ತೀವಿ ಅಂತ ಹೇಳಿದ್ವಲ್ಲ, ನಮಗೆ ಹೇಳ್ದೆ ಅವ್ರು ಹೋಗಿರಲ್ಲ. ನಿಜಾನೇ. ಈಗೇನ್ರಿ ಮಾಡೋದು? ಅವ್ರು ಈಗಷ್ಟೇ ಅಲ್ವಾ ಹೋಗಿದ್ದು, ಹೋಗಿ ಹುಡ್ಕೋಣ ಬಾ. ಇಲ್ಲಿ ನೋಡಿ, ಇವ್ರನ್ನೆಲ್ಲಾದ್ರೂ ನೋಡಿದ್ರಾ ನೀವು? ಇಲ್ಲ, ನಾವೆಲ್ಲೂ ನೋಡಿಲ್ಲ. ಓಕೆ ಸರ್. ಏನ್ ಶ್ಯಾಮ ಇದು? ಅಣ್ಣ ಅತ್ಗೆ ಯಾಕೆ ಹೀಗೇನು ಹೇಳ್ದೆ ಹೊರಟೋದ್ರು? ಅದೇ ನನಗೂ ಏನು ಅರ್ಥ ಆಗ್ತಿಲ್ಲ ರೀ. ಅತ್ತೆ ಹಾಸ್ಪಿಟ್ಲಿಗೆ ಬಂದಾಗ ಮಾತಾಡ್ಬೇಕಾದ್ರೆ ಅಡ್ರೆಸ್ ಏನಾದರೂ ಹೇಳಿದ್ರೇನೋ, ಅದನ್ನ ಕೇಳಿಸ್ಕೊಂಡು ಮನೆಗೇನಾದ್ರೂ ಹೋದ್ರೇನೋ ಅಂತ ಅನಿಸ್ತಿದೆ. ಚಾನ್ಸೇ ಇಲ್ಲ ಶ್ಯಾಮ.
ಅವ್ರು ಹಾಗೆ ಮನೆಗೆ ಹೋಗಿರೋಕ್ಕೆ ಚಾನ್ಸ್ ಇಲ್ಲ. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ನಾವು ಹಾಸ್ಪಿಟ್ಲಿಗೆ ಬರ್ತೀವಿ ಅಂತ ಹೇಳಿದ ಮೇಲೂ ಕೂಡ ಅವ್ರು ಹಾಗೆ ಮನೆಗೆ ಹೋಗಿರೋದಕ್ಕೆ ಚಾನ್ಸ್ ಇಲ್ಲ. ಯಾಕೋ ಅವರು ಹೋಗಿದ್ದಾರೆ. ನಮ್ಮ ಮನೆಗೆ ಬರಕ್ಕೆ ಇಷ್ಟ ಇಲ್ದಂಗೆ ಹೋಗಿರ್ಬೋದಾ? ಅಷ್ಟು ದೂರದಿಂದ ಬಂದಿದ್ದು ನಮ್ಮನೆಗೆ ಬರಕ್ಕೆ ಅಲ್ವಾ? ಅಂಥದ್ರಲ್ಲಿ ನಮ್ಮನೆಗೆ ಬರಕ್ಕೆ ಇಷ್ಟ ಇಲ್ಲ ಅಂದ್ರೆ ಏನ್ ಹೇಳ್ರಿ? ಅವರು ಬಂದಿದ್ದಕ್ಕೂ ಹೋಗೋದಕ್ಕೂ ಮಧ್ಯ ಏನೋ ಆಗಿದೆ ಶ್ಯಾಮ, ಏನೋ ನಡೆದಿದೆ. ಏನಂದ್ರೆ ಬಾವ ಅಲ್ಲಿ ಹೋಗ್ತಿದಾರೆ ನೋಡಿ. ಬಾ ಶ್ಯಾಮ. ಅಣ್ಣ ಅಣ್ಣ ನಿಲ್ಸು. ಡ್ರೈವರ್ ಸರ್, ಬೇಗ ಹೋಗು. ಸರಿ ಸರ್. ಡ್ರೈವರ್ ಸ್ವಲ್ಪ ಸ್ಪೀಡಾಗಿ ಹೋಗಿ, ಫ್ಲೈಟಿಗೆ ಟೈಮ್ ಆಗ್ತಿದೆ. ಓಕೆ ಸರ್. ಏನಣ್ಣ ಇದು? ಎಲ್ಲಿಗೆ ಹೋಗ್ತಿದ್ರಿ? ನನಗೆ ಉತ್ತರ ಕೊಡುವಣ್ಣ. ಎಲ್ಲಿಗೆ ಹೋಗ್ತಿದ್ರಿ? ಕಲ್ಕತ್ತಾಗೆ ಹೋಗ್ತಿದ್ದೀವಿ. ಕಲ್ಕತ್ತಾಗೆ ಯಾಕಣ್ಣ ಹೋಗ್ತಿದ್ರಿ? ನಾವು ಅಲ್ಲೇ ಇರಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಅದೇನಣ್ಣ ಅಲ್ಲಿರ್ಬೇಕು ಅಂತ ನಿರ್ಧಾರ ಮಾಡೋದು ಅಂದ್ರೇನು? ನಾವೆಲ್ಲ ಒಟ್ಟಿಗಿರ್ಬೇಕು ಅಂತಲ್ವಾ ಅಂದ್ಕೊಂಡಿದ್ದು? ಅದಕ್ಕೆ ಅಲ್ವಾ ನೀವು ಕಲ್ಕತ್ತಾದಿಂದ ಇಲ್ಲಿಗೆ ಬಂದಿದ್ದು? ಮತ್ತೆ ಕಲ್ಕತ್ತಾದಲ್ಲಿರೋದಕ್ಕೆ ಯಾಕೆ ಹೋಗ್ತಿದ್ದೀರಿ? ಹೇಳು ಅಣ್ಣ, ಏನಾಯ್ತು? ಅಕ್ಕ, ಏನಕ್ಕ ಇದು? ಇಷ್ಟು ದಿನ ದೂರ ಇದ್ದು ಇಷ್ಟು ಬೇಗ ಒಂದಾದ್ವಿ ಅಂತ ಖುಷಿ ಆಗಿದ್ವಿ. ಕನಿಷ್ಠ ಮನೆಗೂ ಬರ್ದೆ ಈಗ ಹೊರಟೋಗ್ತಿದ್ದೀರಲ್ಲ. ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಹೇಳಿ ಅಕ್ಕ, ನಾವು ಸರಿ ಮಾಡ್ಕೋತೀವಿ. ಅಯ್ಯೋ ಇಲ್ಲ, ನಿಮ್ಮಿಂದ ಯಾವ ತಪ್ಪು ಆಗಿಲ್ಲಮ್ಮ. ಮತ್ ಯಾಕೆ ಹೋಗ್ತಿದ್ದೀರಾ ಅಕ್ಕ? ಯಾಕೋ ಇಲ್ಲಿ ಇರೋದಕ್ಕೆ ಮನ್ಸಾಗ್ತಿಲ್ಲ ಅಮ್ಮ. ಅದೇ ಯಾಕೆ? ಯಾಕೆ ಅಂದ್ರೆ ಏನು ಅಂತ ಹೇಳೋ. ಬೆಂಗಳೂರಲ್ಲಿ ಎಲ್ಲ ಜೊತೆ ಸೇರಿ ಹ್ಯಾಪಿಯಾಗಿರೋಣ ಅಂತ ಕಲ್ಕತ್ತಾದಿಂದ ಬಂದ್ವಿ. ಆದರೆ ಇಲ್ಲಿ ಬಂದ್ಮೇಲೆ ಸನ್ನಿಗೆ ಆಕ್ಸಿಡೆಂಟ್ ಆಗಿ ಪ್ರಾಣಕ್ಕೆ ತೊಂದರೆ ಆಗೋ ಸ್ಥಿತಿ ಬಂತು. ಕಲ್ಕತ್ತಾದಲ್ಲಿ ಇಂಥದ್ದು ಯಾವುದೇ ತೊಂದರೆ ಇಲ್ಲದೆ ಹ್ಯಾಪಿಯಾಗಿದ್ವಿ. ಆದರೆ ಇಲ್ಲಿ ಬಂದ್ಮೇಲೆ ಹೀಗಾಗೋಯ್ತು. ಆ ಯೋಚನೆನೇ ನನ್ನ ಕಾಡ್ತಾ ಇದೆ. ಹೀಗೆ ನೊಂದುಕೊಂಡು ಯಾವಾಗ ಏನಾಗುತ್ತೋ ಅಂತ ಭಯ ಪಡ್ತಾ ಈ ಊರಲ್ಲಿ ಇರೋದಕ್ಕಾಗಲ್ಲ ಅನ್ನಿಸ್ತು. ಅದಕ್ಕೆ ಹೊರಟು ಬಿಡೋಣ ಅಂತ ನಿರ್ಧಾರ ಮಾಡಿದ್ವಿ. ತಪ್ಪು ಅಣ್ಣ, ನಿನ್ನ ಆಲೋಚನೆ ತಪ್ಪು. ರೋಡ್ ಮೇಲೆ ಆಕ್ಸಿಡೆಂಟ್ ಆಗುತ್ತಲ್ವಾ ಅಂತ ನಾವು ರೋಡಿಗೆ ಬರೋದನ್ನ ನಿಲ್ಸಕ್ಕಾಗತ್ತಾ? ಒಂದು ಸಲ ಹೀಗಾಯ್ತು ಅಂತ ಪ್ರತಿ ಸಲ ಹೀಗೆ ಆಗತ್ತೆ ಅಂತ ಅಂದ್ಕೊಳ್ಳೋದು ಕರೆಕ್ಟ್ ಅಲ್ಲ ಅಕ್ಕ. ಅಷ್ಟಕ್ಕೂ ಈ ಊರು ನಿಮ್ಗೇನು ಹೊಸದಲ್ಲ ಅಲ್ವಾ ಅಣ್ಣ? ನಿನ್ನೆ ಮೊನ್ನೆ ತನಕ ಇದೇ ಊರಲ್ಲಿ ಇದ್ರಿ ತಾನೆ? ಆಗ ಯಾವತ್ತೂ ಈ ಥರ ಆಕ್ಸಿಡೆಂಟ್ ಆಗಿರ್ಲಿಲ್ವಲ್ಲ? ಹ್ಯಾಪಿಯಾಗೇ ಇದ್ರಲ್ವಾ?
ಹೊಸ ಜಾಗಕ್ಕೆ ಹೋದಾಗ ಅಲ್ಲಿ ಇಂಥ ಆಕ್ಸಿಡೆಂಟ್ ಆಗಿದ್ರೆ ಆಗ ಸೆಂಟಿಮೆಂಟಲ್ ಆಗಿ ಫೀಲ್ ಆದ್ರಿ ಅಂದರೆ ಒಂದು ಮಟ್ಟಕ್ಕೆ ಅರ್ಥ ಇದೆ.